ह्रीं स्परस्परा प्रस्परा प्रस्परा घोरा घोरा अनुरूपा चटा चटा वजवजा कहा कहा वोमा वंद वंद घातय घातयं विडा ओम कैमरा इन ಮಾಡಿ ಕ್ಯಾಮೆರಾ ಮಾಡಿ ಹೊರಗಡೆ ಇಡಬೇಕು ओम ह्रीं स्परस्परा प्रस्परा प्रस्परा घोरा घोरा अनुरूपा चटा चटा वजवजा कहा कहा वोमा वोमा ಗಮನ ಇದೆ ಈಗ ಫ್ರೇಮ್ ಹೋಗ್ತಾರೆ ಎಲ್ಲ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ದೊಡ್ಡ ಮನೆ ಸೊಸೆ ಮುಹೂರ್ತ ಸಮಾರಂಭಕ್ಕೆ ಎಲ್ರಿಗೂ ಸ್ವಾಗತ. ಎಲ್ಲೊಂದು ಚೇರ್ ಇದೆ, ಕೊಟ್ಟೂರು ನಮ್ಮ ಬನ್ನಿ ಸರ್ ಮೇಲ್ಗಡೆ, ಇಲ್ಲೊಂದು ಚೇರ್ ಕೊಟ್ರಪ್ಪ, ಸರಿ ಇನ್ನೊಂದು ಚೇರ್ ಹಾಕ್ಬಿಡಿ ಇಲ್ಲಿ ಬನ್ನಿ ಬಸ್. ಮುರಳೀಧರ್ ಸರ್ ಅಲ್ಲೊಂದು ಆ್ಯಡ್ ಮಾಡಿ. ಪಾಪ ಅವರು ಒಬ್ಬರ ಒಳ್ಳೆ ಆರ್ಟಿಸ್ಟು, ಒಬ್ಬ ಒಳ್ಳೆ ಕಲಾವಿದರನ್ನ ಈ ಸರಿ ಪರಿಚಯ ಮಾಡ್ತಾ ಇದ್ದೀವಿ. ಅದ್ಭುತ ಪ್ರತಿಭೆ, ಕೊಟ್ಟೂರಿಂದ ಬಂದಿದ್ದಾರೆ ಆಯಿತಾ. ತುಂಬ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅವ್ರಿಗೆ. ಇನ್ಯಾರು ಕೆಳಗಡೆ ಇದೆ ಅನ್ಯತಾ ಭಾವಿಸ್ಬೇಡಿ, ಮತ್ತು ನಾನು ಶಫರಿಂಗ್ ಮಾಡೋಣ. ನೀವು ಸಿನಿಮಾ ಮುಗಿಯೋ ತನಕ ಯಾವಾಗಲೂ ಜೊತೆಲಿರ್ತೀರ. ಗಣ್ಯರು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಲಿ ಇರ್ತಾರೆ, ಹಾಗಾಗಿ ಅವರು ನಾವು ಟ್ರೀಟ್ ಮಾಡೋದು ನಮ್ಮ ಧರ್ಮ. ನಾನು ಆಸ್ಕರ್ ಕೃಷ್ಣ, ಚಿತ್ರ ನಿರ್ದೇಶಕ. ಈ ಚಿತ್ರದ ದೊಡ್ಡ ಮನೆ ಸೊಸೆ ಚಿತ್ರದ ನಿರ್ದೇಶಕ. ಇದು ನನ್ನ 7ನೇ ಚಿತ್ರ ನಿರ್ದೇಶಕನಾಗಿ. ನಾನು ನಿರ್ಮಾಪಕನಾಗಿ, ನಟನಾಗಿ ಕೂಡ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆದರೆ ನನ್ನ ಪ್ರಧಾನ ಪ್ರವೃತ್ತಿ ನಿರ್ದೇಶನ, ಅದೊಂದು ಪ್ಯಾಷನ್ನು. ಅದೇ ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಬಂದಿದ್ದು. ಸುಮಾರು 20 ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದೇನೆ. ಈ 7ನೇ ಚಿತ್ರ ಶುರು ಮಾಡುವ ಹೊತ್ತಿಗೆ ಹಲವಾರು ಅನುಭವಗಳು ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತಿದೆ, ಎಲ್ಲ ಬಂಧುಗಳಿಗೆ, ಮಾಧ್ಯಮ ಬಂಧುಗಳಿಗೆ ನಮ್ಮ ಜರ್ನಿ. ಹಾಗೆ ಇವತ್ತು ಒಂದು ವಿಶೇಷ ದಿನ. ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗಣ್ಯರು ಸರ್ ಎಲ್ಲರೂ ಇದ್ದಾರೆ. ಅವರು ಯಾರನ್ನೂ ನಾವು ಪರಿಚಯ ಮಾಡ್ಕೊಡೋಂಗಿಲ್ಲ ಆಯಿತಾ. ಹಾಗಾಗಿ ಎಲ್ಲರೂ ಗೊತ್ತಿರೋವಂಥವ್ರು. ಈ ಸರಿಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ದೊಡ್ಡ ಮನೆ ಸೊಸೆಯ ಮುಹೂರ್ತ ಕಾರ್ಯಕ್ರಮಕ್ಕೆ ನೀವೇ ಬಂದು ಕ್ಲಾಪ್ ಮಾಡಿ ಕೊಡಬೇಕು ಅಂತ ನಾನು ಗಿರೀಶ್ ಕಾಸರವಳ್ಳಿ ಸರ್ನ ಫೋನು ಕೇಳಿಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ, ಕಾಸರವಳ್ಳಿ ಸರ್ ಬಗ್ಗೆ ಮೊನ್ನೆ ಎಲ್ಲ ಅವ್ರ ಬರ್ತ್ಡೇ ಆಯಿತು, ಅವ್ರ ಬಗ್ಗೆ ಒಂದೆಲ್ಲ ಆರ್ಟಿಕಲ್ ಎಲ್ಲ ಬರೆದು ನಾನು ಕೂಡ ಹಾಕಿದ್ದೆ. ಯಾಕೆಂದರೆ ಐ ಆಮ್ ಅ ಫ್ಯಾನ್ ಆಫ್ ಹಿಮ್. ನಾನು ಅವರ ಮೊದಲನೇ ಚಿತ್ರ ಘಟಶ್ರಾದ್ದದಿಂದವರು ಇಲ್ಲಿನ ತನಕ ಯಾವ್ಯಾವ್ದು ಮಾಡಿದ್ರೆ ಎಲ್ಲವನ್ನು ನೋಡ್ಕೊಂಬಂದವನು. ಹಾಗಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಕಿರಾ ಕುರಾಸಾವ್ ಅವರ ಸಿನಿಮಾಗಳು, ಸತ್ಯಜಿತ್ ರಾಯ್ ಅವರ ಸಿನಿಮಾಗಳು, ಈ ಕನ್ನಡದ ಮಟ್ಟಿಗೆ ಸರ್ ಸಿನಿಮಾಗಳನ್ನು ತುಂಬ ಪ್ರಭಾವ ಉಂಟು ಮಾಡೋದು ನನ್ನ ಮೇಲೆ. ಹಾಗಾಗಿ ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ ಅಲ್ಲ, ಇದು ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿದ್ದಾವೆ. ಒಂದು ಸಂದೇಶ ಕೊಡುವಂಥದ್ದು, ಚಿಂತನೆಗೆ ಹಚ್ಚೋದು, ಈಗ ಇದು ಈ ರೀತಿ ಎಲ್ಲದಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ. ಹಾಗಾಗಿ ನನಗಿದು ಪಕ್ಕಾ ಸೂಟ್ ಆಗುವಂಥ ಇಂಡಸ್ಟ್ರಿ ನನಗೆ ಅಂದ್ಬಿಟ್ಟು ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ. ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಮಗೆಲ್ರಿಗೂ ದೊಡ್ಡ ಮನೆ ಅದೇನೆ. ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಹೆಸರಿಟ್ಟಿದ್ರಲ್ಲ, ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ. ಇದು ಒಂದು ಪಕ್ಕಾ ಫಿಕ್ಷನಲ್ ಟೈಟಲ್, ಕಥೆಯೂ ಕೂಡ ಹಾಗೆ. ಎಲ್ಲ ಊರುಗಳಲ್ಲೂ ಒಂದು ದೊಡ್ಡ ಮನೆ ಇರುತ್ತೆ. ಆಮೇಲೆ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೇ, ಅವ್ರಿಗೆ ಪ್ರತಿ ಕುಟುಂಬವು. ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ, ಅಲ್ಲಿರುವಂತಹ ಆ ಮನೆಯ ಸದಸ್ಯರು, ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ. ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಕ ಫಿಕ್ಷನ್ನು, ಒಂದು ಕಾಲ್ಪನಿಕ ಕತೆ, ಕಾಲ್ಪನಿಕ ಪಾತ್ರಗಳು. ಹಾಗಾಗಿ ಈ ಒಂದು ಟೈಟಲ್ಲು ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ. ಇದನ್ನು ಕತೆ ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ
ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ, ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ, ಆಮೇಲೆ ಆ ಮನೆಯ ಒಡತಿ ಆಗೋಯ್ತಾಳೆ ಆಕೆ. ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು, ಅವಳಿಗೆ ಸಿಗುವಂತಹ ಅನುಭವಗಳು, ಅವಳ ದೃಷ್ಟಿಕೋನಗಳು, ಇವೆಲ್ಲವೂ ಕೂಡ ಅವಳು ಫೀಲ್ ಮಾಡ್ತಾ, ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು. ಅಲ್ಲಿ ಹೊಸ ಸದಸ್ಯಳಾಗಿ ಎಂಟ್ರಿ ಆಗುವ, ಪ್ರವೇಶಳಾಗುವ ಒಂದು ಸೊಸೆ ಆಮೇಲೆ ಆ ಮನೆಯ ಒಡತಿಯೇ ಆಗೋಗ್ತಾಳೆ. ಇದು ಮೊದಲು ನಡ್ಕೊಂಬಂದಿರೋಂಥದ್ದು. ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯ ಒಡತಿ ಆಗ್ತಾಳೆ. ಒಡತಿ ಆದಾಗ ಅವಳಿಗೆ ಆ ಒಂದು ಇನ್ಚಾರ್ಜ್, ಆ ಒಂದು ಸಂಪೂರ್ಣವಾದಂಥ ಹಕ್ಕುಗಳು ಮತ್ತು ಪಡ್ಕೊಂಡಾಗ ಅದ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊತ ಹೋಗ್ತವೆ. ಆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದರೂ ಘರ್ಷಣೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಈ ಥರದ್ದು ಏನಾದ್ರು ಬಂದಾಗ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ. ಅದೇ ಸೊಸೆ ಆ ಒಂದು ಸಮಾಜದಲ್ಲಿ, ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇರುವಂತಹ, ಪರಿಕಲ್ಪನೆಗೆ ಇರುವಂತಹ ಬೆಲೆ, ಗೌರವವನ್ನು ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಅಂದರೆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನು ಕಾಪಾಡಿಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಸೊಸೆಗಿರ್ತದೆ. ಆದರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ, ಅವ್ರ ವ್ಯಕ್ತಿತ್ವದಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಕೂಡ ವರ್ಷಾನುಗಟ್ಟಲೆಯಿಂದ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟು, ಪರಿಕಲ್ಪನೆ, ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ. ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ಸಂತೋಷ, ನೋವು, ನಲಿವು, ಸುಖ, ದುಃಖ, ಸರಸ, ವಿರಸ, ಸಂತೋಷ, ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ, ಎಲ್ಲ ಕುಟುಂಬದಲ್ಲೂ ಇರ್ತದೆ. ಆದರೆ ಒಂದು ಐಕಾನಿಕ್ ಆಗಿ, ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ, ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದ್ರು ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ, ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ. ಆದರೆ ಅವೆಲ್ಲ ಸಮಸ್ಯೆಗಳ ನಡುವೆ, ಕಳಂಕಗಳ ನಡುವೆ ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ ಅಥವಾ ಮತ್ತೆ ಗೌರವನ ಉಳಿಸ್ಕೊಳ್ಳುವಂಥದ್ದನ್ನ, ಮತ್ತು ಎಲ್ಲ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ, ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಯುನೈಟ್ ಮಾಡ್ಕೊಬೇಕು, ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲ ಸದಸ್ಯರು ಇರಬೇಕಾಗುತ್ತೆ. ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಡ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಇರ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಇದು ಆಸ್ಕರ್ ನನ್ನ ಮೊದಲನೇ ಸಿನಿಮಾ. ನಾನು ಈ ಮುಂಚೆ ಒಂದು 30 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನಾವೊಂದು 15 ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ, ನಾನು ಆಸ್ಕರ್ ಸಿನಿಮಾ ಮಾಡಬೇಕು ಅಂತ. ಅದು ಕೈಗೂಡಿರಲಿಲ್ಲ. ಈಗ ಒಳ್ಳೆ ಸಮಯ ಬಂದಿದೆ, ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲ ಇರಲಿ. ನನ್ನ ಮಕ್ಕಳು ಇಬ್ಬರೂ ಈ ಸಿನಿಮಾಯಿಂದ ಇಬ್ಬರೂ ಲಾಂಚ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಯಾಕೆ ಕೊಟ್ಟಿದ್ದೀರಾ, ಹಾಗೆ ನನ್ನ ಮಕ್ಳಿಗೂ ಕೊಡ್ತೀರಾ ಅಂತ ನಂಬಿಕೆ ಇದೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ದೊಡ್ಡ ಮನೆ ಸೊಸೆ ಚಿತ್ರತಂಡದ ಎಲ್ಲರನ್ನು ನಿರ್ಮಾಪಕರಾದಿಯಾಗಿ ಇಲ್ಲಿ ನಮಗೆ ಕಾಫಿ ಟೀ ಕೊಟ್ಟಂಥವರು ಯಾರಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ, ದೇವಸ್ಥಾನದ ಸನ್ನಿಧಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರದಾದ್ಯಂತ ತಗೊಂಡು ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಮೆರೆದಂತಹ ನಮ್ಮ ಗಿರೀಶ್ ಕಾಸನಹಳ್ಳಿಯವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಯಾವುದೇ ವಿಘ್ನಗಳು, ಒಂದು ದೇವಸ್ಥಾನ, ಇನ್ನೊಂದು ಚಿತ್ರರಂಗದ ದೇವರು ನಮ್ಮ ಗಿರೀಶ್ ಕಾಸನಹಳ್ಳಿಯವರು, ಅವರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡಿರೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಈ ಚಿತ್ರಕ್ಕೆ ಬರಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸ್ಕರ್ ಕೃಷ್ಣ ಅವರು ಮಾತಾಡಾದ್ಮೇಲೆ ಆ್ಯಕ್ಚುಲಿ ನಾವು ಯಾರು ಮಾತಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಎ ಇಂದ ಝೆಡ್ವರೆಗೂ ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರು. ಇನ್ನೇನಿರ್ತದೆ ನಮ್ಮದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನೂ ಇರಲ್ಲ. ಆದರೆ ಸ್ವಲ್ಪ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದ್ದೀವಿ. ನಾನು ಆಸ್ಕರ್ ಅವ್ರು ದೊಡ್ಡ ಮನೆ ಸೊಸೆ ಅಂದಾಗ ಫಸ್ಟ್ ಕೇಳಿದ್ದು, ಯಾಕೆ ಕೃಷ್ಣ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತಗಲ್ಕೊಳಕ್ಕೆ ಹೋಗ್ತೀರಾ ಅಂದೆ. ಏನು ಸರ್ ಕಾಂಟ್ರವರ್ಸಿ? ಅಲ್ಲಲ್ಲ, ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಆಮೇಲೆ ಏನದು ಇದು ಅಂದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಾನು ಅದನ್ನು ಮುಚ್ಚಳಿಕೆನೂ ಬೇಕಾದ್ರೆ ಬರೆದು ಕೊಟ್ಬಿಡ್ತೀನಿ. ಟೈಟ್ಲ್ ಸಿಕ್ಕಿದೆ, ಏನು ತೊಂದರೆ ಇಲ್ಲ. ಆದರೆ ಮುಂದೆ ಏನೋ ಆ ಥರದ್ದು ಏನೋ ನಮ್ಮ ಮೈಂಡಲ್ಲಿ ಇದ್ದರೆ ಅಲ್ಲ, ಏನೂ ಇಲ್ಲ ಅಂದರು. ಹಂಗಾರೆ ಬಿಡ್ರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂದೆ. ಇನ್ನು ನಮ್ಮ ಸುನಿಲ್, ನಾನು ಅವ್ರನ್ನ ಸುಮಾರು ಒಂದು 8-10 ವರ್ಷಗಳಿಂದ ಭಾಳ ಸೂಕ್ಷ್ಮತೆಯಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ.
ಅವ್ರ ಇರುವಿಕೆನೇ ಗೊತ್ತಾಗಲ್ಲ. ಇಲ್ಲೆಲ್ಲ ನೋಡಿರಿ, ಡೈರೆಕ್ಟ್ರುಗಳು ಟೈಮ್ ಕೇಳ್ತಾರೆ, ಸ್ವಲ್ಪ ಇದನ್ನು ಮಾಡಿಕೊಡಿ, ಏನೋ ಬೇಗ ಮುಗಿಸಿ ಇಲ್ಲ ಆರಾಮಾಗಿ ಮಾಡಿರಿ ಅಂತ ಹೇಳೋ ನಿರ್ಮಾಪಕರುಗಳು ಭಾಳ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇರೋದು. ಆರಾಮಾಗಿ ಮಾಡಿ, ಟೆನ್ಷನ್ ತಗೋಬೇಡಿ, ನಿಧಾನಕ್ಕೆ ಮಾಡಿ ಅಂತ. ಸೊ ಈ ಥರದ ಒಂದು ವ್ಯವಸ್ಥೆ. ಆಮೇಲೆ ನಮ್ಮ ಸುಂದರಣ್ಣ ಅವರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಅವನ್ನ ನಿಭಾಯಿಸ್ಕೊಂಡು, ಅಂದರೆ ನಟನೆ ಜೊತೆಯಲ್ಲಿ ಅವ್ರ ಕುಟುಂಬನೇ ನಟನೆಗೆ ಪ್ಲೆಡ್ಜ್ ಆಗ್ಬಿಟ್ಟಿದೆ. ಅಂದರೆ ಸಿನಿಮಾಗೋಸ್ಕರ ಪ್ಲೆಡ್ಜ್ ಆಗಿದೆ. ಅವರು ಮನೆಯವರಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಅಳಿಯಂದ್ರಿಂದ ಹಿಡಿದು ಎಲ್ಲರೂ ಕೂಡ. ಸೊ ಹೀಗಾಗಿ ಅವರ ಮಾರ್ಗದರ್ಶನ, ಅವರ ಒಂದು ಇರುವಿಕೆ ನಿಮ್ಮ ಚಿತ್ರರಂಗಕ್ಕೆ ಮತ್ತು ನಿಮ್ಮ ಚಿತ್ರಕ್ಕೆ ಒಂದು ಭೂಷಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ನಾನು ಸಚಿನ್ ಬಗ್ಗೆ, ಅವ್ರ ತಂದೆ ನನಗೆ ಭಾರಿ ಆತ್ಮೀಯರು. ರಾಮ್ ಪುರೋಹಿತ್ ಅಂಥೇಳಿ ಭಾಳ ದೊಡ್ಡ 5 ನಿಮಿಷನೂ ಕೂಡ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಅಲ್ಲ. ಆಮೇಲೆ ಒಂದು ದಿವಸ ಅವ್ರನ್ನ ನಾನು ರವಿಚಂದ್ರನ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ನೀವು ಕ್ಯಾಮ್ರಾ, ಲೇಟೆಸ್ಟ್ ಕ್ಯಾಮ್ರಾ ಬೇಕು ಅಂದರೆ ಚೆನ್ನೈಗೆ ಹೋಗ್ಬೇಕು, ಹೈದ್ರಾಬಾದ್ಗೆ ಹೋಗಬೇಕು, ಬಾಂಬೆಯಿಂದ ತರಿಸ್ಬೇಕು ಅಂತೆಲ್ಲ ಹೇಳ್ತೀರಿ. ಇಲ್ಲಿ ಕರ್ನಾಟಕದಲ್ಲೇ ಇಂಥದ್ದೊಂದು ಕ್ಯಾಮ್ರಾ ಬಂದಿದೆ ಅಂದೆ. ಇಲ್ಲ ಏನು ಹಿಂಗೆ ಹೇಳ್ತಿದ್ಯಾ ನೀನು ಅಂದರು. ಕನ್ನಡ ಬಂದೈತೆ ಅಂದೆ. ಯಾರೋ ಅವನು ಪುಣ್ಯಾತ್ಮ ಕರ್ಸವನ್ನ ಅಂದರು. ಸರಿ ಅಂತ ಇವರು ಫಾದರ್ನ ರವಿಚಂದ್ರನ್ ಹತ್ರ ಕಳಿಸಿದ್ದೆ. ಅವತ್ತಿಂದು SX ಅಲೆಕ್ಸಾ ಅಲ್ಲ, ಲೇಟೆಸ್ಟ್ ಕ್ಯಾಮ್ರಾ. ಅದನ್ನು ಈ ಬಾಡಿಗೆಗೆ ತಗೊಳ್ಳೋರು ಯಾರೂ ಇಲ್ಲಿ ಇರಲಿಲ್ಲ. ಯಾಕಂದರೆ 49,000 ರೂಪಾಯಿ ಬಾಡಿಗೆ ಅಂತಿದ್ದಂಗೆನೇ ಎಲ್ಲ ಸೈಲೆಂಟ್ ಆಗ್ಬಿಡೋರು ನಮ್ಮ ಪ್ರೊಡ್ಯೂಸರ್ಸ್ಗಳು. ಎಲ್ಲೋ ಕೆಲವು ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅಂಥವು ಬಳಕೆ ಆಗ್ತಿತ್ತು. ಸೊ ಆ ಥರದ ಒಂದು ಕುಟುಂಬದಿಂದ ಟೈಮನ್ನು ಹಾಳು ಮಾಡ್ಕೊಳ್ಳದೇನೆ ಈಗ ನಮ್ಮ ಕೃಷ್ಣ ಹೇಳ್ಬಿಟ್ರು ಆಲ್ರೆಡಿ, ಸಣ್ಣ ಹುಡುಗ ಅದನ್ನು ಕೂಡ ಭಾಳ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಾನೆ ಅಂತ. ಸೊ ಆ ಥರದ್ದು, ಅಂದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡು, ಕಡೆ ಮನೆಯಲ್ಲಿ ಕ್ಯಾಮ್ರಾ ಇರ್ಬೋದು, ಆತನ ನಟನೆ ಇರ್ಬೋದು, ನಿರ್ಮಾಣ ಇರ್ಬೋದು, ಸ್ಟುಡಿಯೋ ಇರ್ಬೋದು, ಆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋ ಅಂಥದ್ದು ಇರ್ಬೋದು. ಯಾರ ಜೊತೆಯಲ್ಲೂ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಇದು ನಮಗೆ ಇದನ್ನು ಕೇಳಿ ಬರಲಿಲ್ಲ ನಮಗೆ. ಅಂದರೆ ಅಷ್ಟು ಬೆಣ್ಣೆಯಿಂದ ಕೂದಲು ತೆಗೆದಂಗೆ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತೀರಿ. ಪ್ರಾಯಶಃ ಈ ಚಿತ್ರಕ್ಕೂ ಕ್ಯಾಮ್ರಾಗಳು ನಿಮ್ಮದೇ ಅಂತ ಕಾಣುತ್ತೆ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಅವರು ಕ್ಯಾಮ್ರಾಮನ್ನು ಕಮ್ ಆರ್ಟಿಸ್ಟು ಕಮ್ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲವನ್ನೂ ಮಾಡಿಬಿಟ್ಟವ್ರೆ. ನಾನು ಕ್ಯಾಮ್ರಾ ವರ್ಕು ಮಾಡ್ಕೊಂಡು ಆ್ಯಕ್ಟಿಂಗ್ ಹೆಂಗೂ ಮಾಡಿದೆ ಅಂದೆ. ಇಲ್ಲ ಜೊತೆಲಿ ಒಬ್ಬನ ಬಿಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡಿದ್ದೆ ಅಂದರು. ಆಗಲಿ ಬಿಡ್ರಿ ಅಂದೆ. ಇದ್ದಾಗ ನನಗೆ ಒಂಥರ ಭಾಳ ಸಂತೋಷವಾಯಿತು. ಯಾಕೆಂತಂದರೆ ಪ್ರಾಯಶಃ ನಾವು ಈ 60-70ರ ದಶಕದಲ್ಲಿ ನೋಡ್ತಾ ಇದ್ವು ಅಂತಲ್ಲ, ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ, ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂಥ ಒಂದು ಕಥೆ ಇದು ಅಂತ. ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕಥೆ ಸೊರಗ್ತಾ ಇತ್ತು ಅಂತ ನನಗನ್ಸಿದ್ದು. ಹಾಗೆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಫ್ಯಾಮಿಲಿ ಓರಿಯೆಂಟೆಡ್ ಕತೆ, ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ, ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು, ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕಿರುವಂಥ ಸಂಬಂಧ ಏನು, ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಳಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಅಂತ ಅನ್ನಿಸ್ತು. ನಾನು ವಿಶ್ ಮಾಡೋಕ್ಕೆ ಹೋದಾಗ ನನ್ನೇ ಕರೀತಾ ಇದ್ದಾರೆ ಅಂತ, ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಒಪ್ಕೊಂಡು ನಂತರ ನನಗನ್ಸಿದ್ದೇನು ಅಂದರೆ, ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಸೊಸೆ ಅಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ, ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ 17 ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು. ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ. ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಅವ್ರನ್ನ ಕೇಳಿಕೊಂಡೆ, ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲ್ಯಾಪ್ ಮಾಡಬೇಕು ಅಂತ. ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, 70 ದಾಟಿದ ನಂತರ ಎಲ್ಲರೂ ರೆಸ್ಟ್ ತೊಗೊಂಡ್ಬಿಡ್ತಾರೆ. ಮನೆಯಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ, ಇಲ್ಲಪ್ಪ ಆರಾಮಾಗಿದ್ದೀನಿ, ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನ ಭೇಟಿ ಆಗ್ತಾಯಿದ್ದೀನಿ ಅಂತ. ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದಾರೆ.
ಗಿರೀಶ್ ಕಾಸರವಳ್ಳಿಯವರು ತನ್ನ 75ನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾಯಿದ್ದು ಕೇಳಿ ರೋಮಾಂಚನ ಆಯಿತು. ಆಮೇಲೆ ಅದರಲ್ಲಿ ಯಾರೂ ಸ್ಟಾರ್ಗಳಿಲ್ಲ, ಎಲ್ಲ ಅಲ್ಲಿನ ಕಲಾವಿದರು. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ, ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ, ನಮ್ಮ ಸುನಿಲ್ ಮಾಡಿದ್ದಾರೆ. ಇದರಲ್ಲಿ ಪರಿಚಿತ ಮುಖ ಅಂತ ನನ್ನ ಮತ್ತು ಶಂಕರ್ ಭಟ್ ಬಿಟ್ಟರೆ ಇದೆಲ್ಲ ಅಪರಿಚಿತ ಮುಖಗಳೇ. ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ. ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ. ಆವಾಗ ರಾಮ್ ಜೋಯಿಸ್ ಮನೆಯಲ್ಲಿ ನಮ್ಗೆ ಊಟ ಬರೋದು, ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು. ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಒಂದು ಮಾತು ಹೇಳೋರು, ಹೊಟ್ಟೆಪಾಡು ನೋಡಿ ಅಂತ. ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು, ಅದು ಅವರು ವಿಶೇಷವಾಗಿತ್ತು. ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು. ನಾನು ಮಧ್ಯಮನವನು. ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಎಲ್ಲರೂ ಮನೆಯಲ್ಲಿರುತ್ತೆ. ಬಟ್ ಏನಂದರೆ ಅದನ್ನು ಹೆಂಗೆ ನಾವು ಫೇಸ್ ಮಾಡ್ತೀವಿ, ಆಮೇಲೆ ಎಲ್ಲ ಅಣ್ಣ ತಮ್ಮರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ. ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ. ಆಮೇಲೆ ಸುನಿಲ್ ಸರು, ಇವ್ರದ್ದು ನಮ್ಮದು ನಾವಿಬ್ಬರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿನೇ ಇದೆ. ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಸಿಂಪಲ್ ಹೇಳ್ತೀನಿ, ಅವರಿಂದ ಎಷ್ಟು ಕಲಿತೆ ಅಂದರೆ, ನಾವು ರಿಸೀವ್ ಮಾಡೋಕ್ಕೂ ಗೇಟ್ವರೆಗೆ ಬಂದರು, ಕಳ್ಸೋಕ್ಕೂ ಗೇಟ್ವರೆಗೆ ಬಂದು ಕಳಿಸೋದ್ರು. ನಾವು ಯಾರೇ ಗೆಸ್ಟ್ ಬಂದ್ರೂ ಅಲ್ಲೇ ಬಾಯ್ ಹಾಯ್ ಅಂದು ಕಳಿಸ್ಬಿಡ್ತೀವಿ. ಬಟ್ ಅವ್ರು ಇವತ್ತಿಗೂ ಎಷ್ಟೊಂದು ಕಲ್ಚರ್ ಇದು ಅಂದರೆ ನಾವು ಈಗ ಯಂಗ್ಸ್ಟರ್ಸ್ ಎಷ್ಟು ಕಲಿಬೇಕಾಗಿದ್ದು. ಸೊ ನಮ್ಮ ತಾತ ಎಲ್ಲ ಆ ಥರ ಮಾಡೋರು.